ಪಾಸ್ಕಾ ಕಾಲದ 7ನೆಯ ಗುರುವಾರ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಯಹೂದ್ಯರು ಪೌಲನ ವಿರುದ್ಧ ತಂದ ಆಪಾದನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲು ಸಹಸ್ರಾಧಿಪತಿ ಅಪೇಕ್ಷಿಸಿದನು. ಮಾರನೆಯ ದಿನ ಪೌಲನನ್ನು ಬಿಡುಗಡೆ ಮಾಡಿದನು. ಮುಖ್ಯ ಯಾಜಕರು ಮತ್ತು ನ್ಯಾಯಸಭೆಯ ಪ್ರಮುಖರು ಕೂಡುವಂತೆ ಆಜ್ಞಾಪಿಸಿದನು. ಪೌಲನನ್ನು ಕರೆದುಕೊಂಡು ಹೋಗಿ ಆ ಸಭೆಯ ಮುಂದೆ ನಿಲ್ಲಿಸಿದನು. ಸಭೆ ಸೇರಿದವರಲ್ಲಿ ಕೆಲವರು ಸದ್ದುಕಾಯ ಪಂಥದವರು, ಮತ್ತೆ ಕೆಲವರು ಫರಿಸಾಯ ಪಂಥದವರು. ಇದನ್ನು ಗಮನಿಸಿದ ಪೌಲನು, ಸಹೋದರರೇ, ನಾನೊಬ್ಬ ಫರಿಸಾಯರ ವಂಶಜ. ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬ ನಮ್ಮ ನಿರೀಕ್ಷೆಯ ನಿಮಿತ್ತ ನಾನು ಇಲ್ಲಿ ವಿಚಾರಣೆಗೆ ಗುರಿಯಾಗಿದ್ದೇನೆ ಎಂದು ಧ್ವನಿ ಎತ್ತಿ ಸಭೆಯಲ್ಲಿ ಹೇಳಿದನು. ಅವನು ಹೀಗೆ ಹೇಳಿದಾಕ್ಷಣವೇ ಫರಿಸಾಯರ ಮತ್ತು ಸದ್ದುಕಾಯರ ನಡುವೆ ವಾಗ್ವಾದ ಉಂಟಾಯಿತು. ಸಭೆಯಲ್ಲಿ ಭಿನ್ನ ಭೇದ ಉಂಟಾಯಿತು. ಏಕೆಂದರೆ ಸದ್ದುಕಾಯರು ಪುನರುತ್ಥಾನವಾಗಲಿ, ದೇವದೂತರಾಗಲಿ, ದೇಹರಹಿತ ಆತ್ಮವಾಗಲಿ ಇದೆ ಎಂದು ಒಪ್ಪುವುದಿಲ್ಲ. ಆದರೆ ಫರಿಸಾಯರು ಇವೆಲ್ಲ ಇವೆ ಎಂದು ನಂಬುತ್ತಾರೆ. ಆಗ ಅಲ್ಲಿ ದೊಡ್ಡ ಕೂಗಾಟವೆದ್ದಿತು. ಫರಿಸಾಯರ ಪಂಥಕ್ಕೆ ಸೇರಿದ ಕೆಲವು ಧರ್ಮಶಾಸ್ತ್ರಿಗಳು ಎದ್ದು ನಿಂತು, ಈ ಮನುಷ್ಯನಲ್ಲಿ ನಮಗೆ ಯಾವ ದೋಷವೂ ಕಾಣುವುದಿಲ್ಲ. ಒಂದು ಆತ್ಮವೋ ಅಥವಾ ಒಬ್ಬ ದೂತನೋ ಇವನೊಡನೆ ಮಾತನಾಡಿರಬಹುದು ಎಂದು ವಾದಿಸಿದರು. ಈ ವಾಗ್ವಾದ ವಿಕೋಪಕ್ಕೆ ಹೋದುದರಿಂದ ಪೌಲನನ್ನು ಅವರು ಖಂಡ ತುಂಡಾಗಿಸಬಹುದೆಂದು ಸಹಸ್ರಾಧಿಪತಿ ಹೆದರಿದನು. ಅವನು ಸೈನಿಕರನ್ನು ಕಳುಹಿಸಿ ಪೌಲನನ್ನು ಸಭೆಯ ಮಧ್ಯದಿಂದ ಎತ್ತಿಕೊಂಡು ಕೋಟೆಗೆ ತರುವಂತೆ ಆಜ್ಞಾಪಿಸಿದನು. ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲೇ ಕಾಣಿಸಿಕೊಂಡು, ಧೈರ್ಯದಿಂದಿರು, ನೀನು ಜೆರುಸಲೇಮಿನಲ್ಲಿ ನನಗೆ ಸಾಕ್ಷಿ ಕೊಟ್ಟಂತೆ ರೋಮಿನಲ್ಲೂ ನನಗೆ ಸಾಕ್ಷಿ ಕೊಡಬೇಕಾಗಿದೆ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ನೀನೇ ನನ್ನೊಡೆಯನೆಂದು ನಾ ನುಡಿದೆ. ನನ್ನ ಸ್ವಾಸ್ಥ್ಯವೂ ನೀನೇ. ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಪ್ರಭುವಿಗೆನ್ನ ಧನ್ಯವಾದ. ಆತನೇ ನನಗೆ ಮಾರ್ಗದರ್ಶಕ. ಅಂಧಕಾರದೊಳು ನನ್ನ ಮನಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ. ಆತನಿರಲು ಬಲಕೆ, ನನಗೆಲ್ಲಿಹದು ಹೆದರಿಕೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಈ ಕಾರಣ ಹರ್ಷದಿಂದ ಎಣ್ಣೆಯ ಹೃದಯ ಆನಂದಗೊಂಡಿದೆ. ಮನ ಸುರಕ್ಷಿತವಿದೆ. ಕಾಯ ಏಕೆನ್ನೆ ದೂಡುವುದಿಲ್ಲ. ನೀನು ಎನ್ನನ್ನು ಅಧೋಲೋಕಕ್ಕೆ ಬಿಟ್ಟು ಕೊಡುವುದಿಲ್ಲ. ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಈ ಕಾರಣ ಹರ್ಷದಿಂದ ಎಣ್ಣೆಯ ಹೃದಯ ಆನಂದಗೊಂಡಿದೆ. ಮನ ಸುರಕ್ಷಿತವಿದೆ. ಕಾಯ ಏಕೆನ್ನೆ ದೂಡುವುದಿಲ್ಲ. ನೀನು ಎನ್ನನ್ನು ಅಧೋಲೋಕಕ್ಕೆ ಬಿಟ್ಟು ಕೊಡುವುದಿಲ್ಲ. ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ತೋರ್ಪಡಿಸುವೆನು ಎನಗೆ ಅಮರ ಜೀವ ಮಾರ್ಗವನ್ನು. ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು. ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಪವಿತ್ರಾತ್ಮರನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಡುವೆನು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಹಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಆ ಕಾಲದಲ್ಲಿ ಯೇಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು, ಇವರಿಗಾಗಿ ಮಾತ್ರವಲ್ಲ, ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸವಿಡುವವರಿಗಾಗಿಯೂ ಪ್ರಾರ್ಥಿಸುತ್ತೇನೆ. ಪಿತನೇ, ಇವರೆಲ್ಲ ಒಂದಾಗಿರಲಿ. ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವಂತೆಯೇ ಇವರು ನಮ್ಮಲ್ಲಿ ಒಂದಾಗಿರಲಿ. ಹೀಗೆ ನನ್ನನ್ನು ಕಳುಹಿಸಿದವರು ನೀವೇ ಎಂದು ಲೋಕವು ವಿಶ್ವಾಸಿಸುವಂತಾಗಲಿ. ನಾವು ಒಂದಾಗಿರುವಂತೆ ಇವರು ಒಂದಾಗಿರಲೆಂದು ನೀವು ನನಗಿತ್ತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನಾನು ಇವರಲ್ಲಿಯೂ ನೀವು ನನ್ನಲ್ಲಿಯೂ ಇದ್ದು ಇವರ ಐಕ್ಯಮತ್ಯವು ಪೂರ್ಣ ಸಿದ್ಧಿಗೆ ಬರಲಿ. ಆಗ ನೀವೇ ನನ್ನನ್ನು ಕಳುಹಿಸುವಿರಿ ಎಂದು ನನ್ನನ್ನು ಪ್ರೀತಿಸಿದಂತೆಯೇ ಇವರನ್ನು ನೀವು ಪ್ರೀತಿಸಿರುವಿರಿ ಎಂದು ಲೋಕಕ್ಕೆ ಮನವರಿಕೆ ಆಗುವುದು. ಪಿತನೇ, ಇವರನ್ನು ನೀವು ನನಗೆ ಕೊಟ್ಟಿರುವಿರಿ. ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿತ್ತ ಮಹಿಮೆಯನ್ನು ಇವರು ಕಾಣುವಂತೆ ನಾನಿದ್ದಲ್ಲಿ ಇವರು ಇರಬೇಕೆಂದು ಆಶಿಸುತ್ತೇನೆ. ನಿತ್ಯ ಸ್ವರೂಪಿಯಾದ ಪಿತನೇ, ಲೋಕವು ನಿಮ್ಮನ್ನು ಅರಿತುಕೊಳ್ಳಲಿಲ್ಲ, ಆದರೆ ನಾನು ಅರಿತಿದ್ದೇನೆ. ನನ್ನನ್ನು ಕಳುಹಿಸಿದವರು ನೀವೆಂದು ಇವರು ತಿಳಿದುಕೊಂಡಿದ್ದಾರೆ. ನಿಮ್ಮ ನಾಮವನ್ನು ನಾನು ಇವರಿಗೆ ತಿಳಿಯಪಡಿಸಿದ್ದೇನೆ, ಇನ್ನು ತಿಳಿಯಪಡಿಸುತ್ತೇನೆ. ಹೀಗೆ ನೀವು ನನ್ನಲ್ಲಿಟ್ಟ ಪ್ರೀತಿಯು ಇವರಲ್ಲಿಯೂ ಇರುವಂತಾಗುವುದು, ನಾನು ಅವರಲ್ಲಿ ಇರುವಂತಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಭಾರವಾ ನಾ ಯಾರಲಿ ಹೇಳಲಿ, ನಿನ್ನ ಬಿಟ್ಟು ನನಗೆ ಯಾರಿಲ್ಲ. ನಿನ್ನ ಪಾದವಿಡಿದು ಬೇಡುವೆನ, ದುಃಖದ ಭಾರವಾ ನಾ ಯಾರಲಿ ಹೇಳಲಿ, ನಿನ್ನ ಬಿಟ್ಟು ನನಗೆ ಯಾರಿಲ್ಲ. ನಿನ್ನ ಪಾದವಿಡಿದು ಬೇಡುವೆನ, ಯೇಸುವೇ ದೇವನೇ. ತಪ್ಪಿದ ಕುರಿಯಂತೆ ಏಕಾಂಗಿಯಾಗಿನ ಅಲೆದಿರುವೆ, ದಾರಿ ತಪ್ಪಿದ ಕುರಿಯಂತೆ ಏಕಾಂಗಿಯಾಗಿನ ಅಲೆದಿರುವೆ, ಅನಾಥನಾಗಿನ ಅಳುತ್ತಿರುವೆ. ಅನಾಥನಾಗಿನ ಅಳುತ್ತಿರುವೆ, ಆಶ್ರಯ ನೀಡೆಂದು ಬೇಡಿರುವೆ, ಆಶ್ರಯ ನೀಡೆಂದು ಬೇಡಿರುವೆ. ದುಃಖದ ಭಾರವಾ ನಾ ಯಾರಲಿ
ಹೇಳಲಿ ನಿನ್ನ ಬಿಟ್ಟು ನನಗೆ ಯಾರಿಲ್ಲ ನಿನ್ನ ಪಾದವಿಡಿದು ಬೇಡುವೆನಾ ಯೇಸುವೆ ಬಾ ಬೇಗ ಜಗದಿ ನನಗಾಗಿ ಯಾರಿಲ್ಲ ನನ್ನ ದುಃಖ ಯಾರಿಗೂ ಬೇಕಿಲ್ಲ ಈ ಜಗದಿ ನನಗಾಗಿ ಯಾರಿಲ್ಲ ನನ್ನ ದುಃಖ ಯಾರಿಗೂ ಬೇಕಿಲ್ಲ ಗತಿ ಕೆಟ್ಟು ಹೋಗಿರುವೆ ಬಾಳೆಲ್ಲ ಕೆಟ್ಟು ಹೋಗಿರುವೆ ಬಾಳೆಲ್ಲ ಕರವಿಡಿದು ಕಾಪಾಡು ಏಸಯ್ಯ ಕರವಿಡಿದು ಕಾಪಾಡು ಏಸಯ್ಯ ದುಃಖದ ಭಾರವಾ ನಾ ಯಾರಲಿ ಹೇಳಲಿ ನಿನ್ನ ಬಿಟ್ಟು ನನಗೆ ಯಾರಿಲ್ಲ ನಿನ್ನ ಪಾದವಿಡಿದು ಬೇಡುವೆನಾ ಯೇಸುವೆ ಬಾ ಬೇಗ ಬೆನ್ನತ್ತಿ ಕಾಡಿದೆ ರೋಗಗಳು ಮೇಲಿಂದ ಮೇಲೆ ನಗೆ ಸೋಲುಗಳು ಬೆನ್ನತ್ತಿ ಕಾಡಿದೆ ರೋಗಗಳು ಮೇಲಿಂದ ಮೇಲೆ ನಗೆ ಸೋಲುಗಳು ನಿದ್ರೆಯೇ ಬಾರದ ರಾತ್ರಿಗಳು ಬಾರದ ರಾತ್ರಿಗಳು ಯೇಸುವೆ ನನ್ನನ್ನು ಕಾಪಾಡು ಯೇಸುವೆ ನನ್ನನ್ನು ಕಾಪಾಡು ದುಃಖದ ಭಾರವಾ ನಾ ಯಾರಲಿ ಹೇಳಲಿ ನಿನ್ನ ಬಿಟ್ಟು ನನಗೆ ಯಾರಿಲ್ಲ ನಿನ್ನ ಪಾದವಿಡಿದು ಬೇಡುವೆನಾ ದುಃಖದ ಭಾರವಾ ನಾ ಯಾರಲಿ ಹೇಳಲಿ ನಿನ್ನ ಬಿಟ್ಟು ನನಗೆ ಯಾರಿಲ್ಲ ನಿನ್ನ ಪಾದವಿಡಿದು ಬೇಡುವೆನಾ ಯೇಸುವೆ ಬಾ ಬೇಗ
ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ ಸಾವಿರ ನಿನ್ನ ಸೆಳೆದಿರೆ ಪಾಪ ಕೂಪಕ್ಕೆ ನಿನ್ನ ತಳ್ಳಿರೆ ನಿನ್ನ ಮನದಲ್ಲಿ ನೋವು ತುಂಬಿರೆ ಆತ ಬರುವನು ನಿನ್ನ ಎತ್ತಲು ಆಸೆ ಸಾವಿರ ನಿನ್ನ ಸೆಳೆದಿರೆ ಪಾಪ ಕೂಪಕ್ಕೆ ನಿನ್ನ ತಳ್ಳಿರೆ ನಿನ್ನ ಮನದಲ್ಲಿ ನೋವು ತುಂಬಿರೆ ಆತ ಬರುವನು ನಿನ್ನ ಎತ್ತಲು ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ ಎಲ್ಲವೂ ಮುಳ್ಳು ತುಂಬಿರೆ ದಾರಿ ಕಾಣದೆ ಜೀವನೊಂದಿರೆ ತೋರಿ ಬೆಳಕನು ನೀಡಿ ಶಾಂತಿಯ ಆತ ಬರುವನು ನಿನ್ನ ಎತ್ತಲು ದಾರಿಯೆಲ್ಲವೂ ಮುಳ್ಳು ತುಂಬಿರೆ ದಾರಿ ಕಾಣದೆ ಜೀವನೊಂದಿರೆ ತೋರಿ ಬೆಳಕನು ನೀಡಿ ಶಾಂತಿಯ ಆತ ಬರುವನು ನಿನ್ನ ಎತ್ತಲು ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ ಹೊರೆಯನು ತಾನೆ ಹೊರುತ್ತಲಿ ಎಲ್ಲ ಕಷ್ಟವ ತಾನೆ ಪಡುತ್ತಲಿ ಎಲ್ಲ ಕಂಬನಿ ತಾನೆ ಕುಡಿಯುತ್ತ ಆತ ಬರುವನು ನಿನ್ನ ಎತ್ತಲು ಎಲ್ಲ ಹೊರೆಯನು ತಾನೆ ಹೊರುತ್ತಲಿ ಎಲ್ಲ ಕಷ್ಟವ ತಾನೆ ಪಡುತ್ತಲಿ ಎಲ್ಲ ಕಂಬನಿ ತಾನೆ ಕುಡಿಯುತ್ತ ಆತ ಬರುವನು ನಿನ್ನ ಎತ್ತಲು ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ
ಆರಾಧನೆ ಸ್ತುತಿ ವಂದನೆ ನಾ ಹಾಡುವೆ ಯೇಸುವೆ ಅವನಾಮದ ಗೀತಾರ್ಚನೆ ನಾ ಮಾಡುವೆ ಯೇಸುವೆ ನೀ ಜೀವವು ನೀ ಮಾರ್ಗವು ನೀ ನನ್ನ ಸರ್ವಸ್ವವು ನೀ ಜೀವವು ನೀ ಮಾರ್ಗವು ನೀ ನನ್ನ ಸರ್ವಸ್ವವು ഇരുളನ್ನು ನೀಗಿ ಬಾಳನ್ನು ಬೆಳಗಿ ಸುಖ ನೀಡು ಮನದೀಪವು ഇരുളನ್ನು ನೀಗಿ ಬಾಳನ್ನು ಬೆಳಗಿ ಸುಖ ನೀಡು ಮನದೀಪವು ಆರಾಧನೆ ಸ್ತುತಿ ವಂದನೆ ನಾ ಹಾಡುವೆ ಯೇಸುವೆ ಅವನಾಮದ ಗೀತಾರ್ಚನೆ ನಾ ಮಾಡುವೆ ಯೇಸುವೆ ನೀ ಆದಿಯೂ ನೀ ಅಂತ್ಯವೂ ನೀ ನನ್ನ ಸೌಭಾಗ್ಯವೂ ನೀ ಆದಿಯೂ ನೀ ಅಂತ್ಯವೂ ನೀ ನನ್ನ ಸೌಭಾಗ್ಯವೂ ಎಲ್ಲೆಲ್ಲೂ ಇರುವೆ ನಿಜ ಶಾಂತಿ ತರುವೆ ನಿನ್ನಿಂದ ಸಂತೋಷವೂ ಎಲ್ಲೆಲ್ಲೂ ಇರುವೆ ನಿಜ ಶಾಂತಿ ತರುವೆ ನಿನ್ನಿಂದ ಸಂತೋಷವೂ ಆರಾಧನೆ ಸ್ತುತಿ ವಂದನೆ ನಾ ಹಾಡುವೆ ಯೇಸುವೆ ಅವನಾಮದ ಗೀತಾರ್ಚನೆ ನಾ ಮಾಡುವೆ ಯೇಸುವೆ
ಆರಾಧನೆ